ಅಂತಾರಾಷ್ಟ್ರೀಯ ಕಂಪನಿಗೆ ಸೆಡ್ಡು ಹೊಡೆದ ದೇಸಿ ಕಂಪನಿ HVLS ಫ್ಯಾನ್ ನಿರ್ಮಾಣದಲ್ಲಿ ಇವರೇ ಬೆಸ್ಟ್. ಇಂಡಸ್ಟ್ರಿಯಲ್ಲಿ ಆದ್ಯ ಏರ್ಟೆಕ್ ಮೇಲುಗೈ ಸಾಧಿಸಿದ್ದು ಹೇಗೆ? ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರತೀಕ್ಷಾ. ಮಾರ್ಕೆಟ್ನಲ್ಲಿ ಫಸ್ಟ್ ಮೂವರ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾರೂ ಯೋಚನೆ ಮಾಡದಿರುವುದನ್ನ ಯೋಚನೆ ಮಾಡಿ ಜಾರಿಗೊಳಿಸಬೇಕಂದ್ರೆ ತುಂಬಾ ಯುನೀಕ್ ಆಗಿ ಪ್ಲಾನ್ ಮಾಡಬೇಕಾಗುತ್ತೆ. ಇದೇ ರೀತಿ ಕರ್ನಾಟಕದ ಮಾರುಕಟ್ಟೆಯಲ್ಲಿ ವಿಭಿನ್ನ ಬಗೆಯ ಇಂಡಸ್ಟ್ರಿಗೆ ದಾಂಗುಡಿ ಇಟ್ಟು ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಸೆಡ್ಡು ಹೊಡೆದ ಕಂಪನಿಯೊಂದು ನಮ್ಮ ಬೆಂಗಳೂರಿನಲ್ಲಿದೆ. ಆ ಕಂಪನಿಯ ಸಕ್ಸಸ್ ಸ್ಟೋರಿ ಕೇಳಿದ್ರೆ ಸಿಹಿಯಾದ ಗಾಳಿ ಬೀಸುತ್ತೆ. HVLS ಅಂದ್ರೆ ಹೈ ವಾಲ್ಯೂಮ್ ಲೋ ಸ್ಪೀಡ್ ಫ್ಯಾನ್. ಕರ್ನಾಟಕದ ಯಾವುದೇ ದೇವಸ್ಥಾನಗಳಲ್ಲಿ ನೀವೇನಾದ್ರೂ HVLS ಫ್ಯಾನ್ ನೋಡಿದ್ರೆ ಬಹುಶಃ ಅದು ಆದ್ಯ ಏರ್ಟೆಕ್ ಕಂಪನಿಯದ್ದೇ ಆಗಿರುತ್ತೆ. ಯಾಕಂದ್ರೆ HVLS ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇವರೇ ನಂಬರ್ 1. HVLS ಅಂದ್ರೆ ಹೈ ವಾಲ್ಯೂಮ್ ಲೋ ಸ್ಪೀಡ್ ಫ್ಯಾನ್ಗಳನ್ನ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ತಾರೆ. 40 ಚಿಕ್ಕ ಫ್ಯಾನ್ಗಳಿಗೆ ಒಂದು HVLS ಫ್ಯಾನ್ ಸಮ. ಈ ಫ್ಯಾನ್ಗಳ ನಿರ್ಮಾಣದಲ್ಲಿ ಬೆಂಗಳೂರಿನ ಆದ್ಯ ಏರ್ಟೆಕ್ ಪಾರುಪತ್ಯ ಸಾಧಿಸಿದೆ ಅಂದ್ರೆ ನಿಜಕ್ಕೂ ತಪ್ಪೇ ಆಗೋದಿಲ್ಲ. ಇವತ್ತು HVLS ಫ್ಯಾನ್ಗಳ ಬಗ್ಗೆ ಜನರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಅರಿವಿದೆ. ಆದರೆ ಈ ಬಗ್ಗೆ ಮಾಹಿತಿಯೇ ಇಲ್ಲದ ವೇಳೆ ಮಾರುಕಟ್ಟೆಗೆ ದಾಂಗುಡಿ ಇಟ್ಟಿದ್ದು ಆದ್ಯ ಏರ್ಟೆಕ್. ಹಾಗಿದ್ರೆ ಈ ಕಂಪನಿ ಶುರುವಾಗಿದ್ದು ಹೇಗೆ? ಆದ್ಯ ಏರ್ಟೆಕ್ ಬಗ್ಗೆ ಹೇಳಬೇಕಾದ್ರೆ ನಾವು ಮೊದಲು ಶುರು ಮಾಡಿದ್ದು AC ಬಿಸ್ನೆಸ್ ಇಂದ. ಏರ್ ಕಂಡೀಷನರ್ ಅಂತ ನಾವೇನು ಹೇಳ್ತೀವಿ ಆ ಬಿಸ್ನೆಸ್ ಇಂದ ಶುರುವಾಗಿದ್ದು. ಬಟ್ ಕೊರೋನಾ ಬರೋ ಅಷ್ಟೊತ್ತಿಗೆ ನಮ್ಮ AC ಬಿಸ್ನೆಸ್ ಮಲ್ಕೊಂಡ್ಬಿಟ್ಟಿತ್ತು. 2016-17 ಟೈಮಲ್ಲಿ ನಮಗೆ ಈ ಫ್ಯಾನ್ಗಳ ಬಗ್ಗೆ ಒಬ್ಬರು ಗೊತ್ತಿರೋರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಫ್ಯಾನ್ಗಳ ಬಗ್ಗೆ. ಆಗ ನಾವು ಈ ಫ್ಯಾನ್ಗಳ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ಇದು ಪ್ರತಿಯೊಂದು ಫ್ಯಾನ್ಗೂ ಸುಮಾರು ಒಂದು 5-6 ಲಕ್ಷ ಖರ್ಚು ವೆಚ್ಚ ಬರ್ತಿತ್ತು ಆಗ. ಸೊ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಇದು ಸರಿ ಹೊಂದಲ್ಲ. ಯಾಕಂದರೆ ಅಷ್ಟು ಖರ್ಚು ಮಾಡಿ ಒಂದು ಫ್ಯಾನ್ ಹಾಕ್ಸ್ಕೊಳ್ಳೋಕ್ಕೆ ಜನ ಅವಾಗ ತಯಾರಿರಲಿಲ್ಲ. ಸೊ ಹಾಗಾಗಿ ತಿಳ್ಕೊಂಡು ಬಿಟ್ಬಿಟ್ಟಿದ್ವಿ. ಮತ್ತೆ ನಾನು PhDಗೆ ಪೇಪರ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಸುಮಾರು ದೇಶಗಳನ್ನ ಸುತ್ತಬೇಕಾಗಿ ಬಂತು. ಥಾಯ್ಲೆಂಡಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದೀನಿ, ಮಲೇಷ್ಯಾದಲ್ಲಿ ಮಾಡಿದ್ದೀನಿ, ಹಾಗೆ ಸಿಂಗಪೂರಲ್ಲಿ ಮಾಡಿದ್ದೇನೆ. ಆ ಸಿಂಗಪೂರಿಗೆ ಹೋಗಿದ್ದಾಗ ಅಲ್ಲಿ ಒಂದು ಐಲ್ಯಾಂಡ್ ಉಂಟು, ಸೆಂತೋಸಾ ಐಲ್ಯಾಂಡ್ ಅಂತ. ಅಲ್ಲಿ ಪ್ರತಿಯೊಂದು ರೈಲ್ವೆ ಜಂಕ್ಷನಲ್ಲೂ ಈ ಫ್ಯಾನ್ ನಮಗೆ ಮತ್ತೆ ಕಾಣಿಸ್ತಾ ಬಂತು. ಆಗ ನಾವು ಅಂದ್ಕೊಂಡ್ವಿ ಇದು ದೈವದ ಇಚ್ಛೆಯೋ ನಮ್ಮ ಡೆಸ್ಟಿನಿನೋ ಅಥವಾ ನಮ್ಮ ಲಕ್ಕೋ ನಮಗೆ ಅರ್ಥ ಆಗಲಿಲ್ಲ. ಆದ್ರೂ ಮತ್ತೆ ಬಿಡದೆ ಈ ಫ್ಯಾನ್ ಮತ್ತೆ ಕಾಣಿಸಿದೆ ಅಂತ ಹೇಳಿ ಮತ್ತೆ ನಾವು ಈ ಫ್ಯಾನ್ಗಳ ಬಗ್ಗೆ ರಿಸರ್ಚ್ ಮಾಡಿ ಈ ಫ್ಯಾನ್ಗಳ ಬಗ್ಗೆನೇ ನಾವು ಏನಾದರೂ ಒಂದು ಯೋಚನೆ ಮಾಡಿ ಈ ಬಿಸ್ನೆಸ್ಗೆ ಬರಬೇಕು ಅಂತ ಹೇಳಿ ನಾವು ಆದ್ಯ ಏರ್ಟೆಕ್ನ ಶುರು ಮಾಡಿದ್ದು. HVLS ಫ್ಯಾನ್ಗಳನ್ನ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಬಳಕೆಗೆ ಬಳಸಲು ನಮ್ಮ ಜನರಲ್ಲಿ ಹೆಚ್ಚೆಚ್ಚು ಅರಿವಿರಲಿಲ್ಲ. ಯಾಕಂದ್ರೆ ಈ ಮೊದಲು ನಿರ್ಮಾಣವಾಗ್ತಿದ್ದ HVLS ಫ್ಯಾನ್ಗಳು ಹೆಚ್ಚು ಭಾರ ಇದ್ವು ಮತ್ತು ಬೆಲೆ ಕೂಡ ಹೆಚ್ಚಿತ್ತು. ಭಾರ ಜಾಸ್ತಿ ಇದ್ದಿದ್ರಿಂದ ಸೇಫ್ಟಿಯ ಬಗ್ಗೆ ಉದ್ಯಮಿಗಳು ಭಯಭೀತರಾಗಿದ್ರು. ನಾವು ಶುರು ಮಾಡಿದಾಗ ಜನರು ಇದನ್ನ ಆಚೆ ಕಡೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾವು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ ಮಾರ್ಕೆಟ್ ನಮ್ಮದೇ ಪ್ರಾಡಕ್ಟಿಂದ ತುಂಬಿರಬೇಕು ಅಂತ ಹೇಳಿ ನಾವು ಆಸೆ ಪಟ್ಟು ಕಟ್ಟದಂತಹ ಕಂಪನಿನೇ ಆದ್ಯ ಏರ್ಟೆಕ್. HVLS ಫ್ಯಾನ್ಗಳಲ್ಲಿ ಸೇಫ್ಟಿ ಮೆಷರ್ನ ಅಳವಡಿಸಿ ಭಾರವನ್ನ ಕಡಿಮೆ ಮಾಡಿ ಮತ್ತು ಸ್ಥಳೀಯ ಉದ್ದಿಮೆಯ ಬೇಡಿಕೆಗೆ ಅನುಗುಣವಾಗಿ ಆದ್ಯ ಏರ್ಟೆಕ್ ಫ್ಯಾನ್ಗಳನ್ನು ನಿರ್ಮಿಸಲು ಮುಂದಾಯಿತು. MSME ಅಂತ ನಾವು ತಗೊಂಡಾಗ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಇಂಡಸ್ಟ್ರೀಸ್ಗಳು ಬರುತ್ತವೆ ಅದರ ಅಡಿಯಲ್ಲಿ. ನಮ್ಮ ಪ್ರಾಡಕ್ಟ್ ನಾವು ಆಚೆಯಿಂದ ತಂದಂಥ ಪ್ರಾಡಕ್ಟ್ನ ಅವರು ಯೂಸ್ ಮಾಡಿದಾಗ ಅವ್ರು ನಮಗೆ ಹೇಳಿದ್ದು ಒಂದು ಮಾತು, ಈ ಫ್ಯಾನ್ಗಳು ಸುಮಾರು ಒಂದು 200 kgಗಳು ವೆಯ್ಟ್ ಇರುತ್ತೆ. ನಮ್ಮ ರೂಫ್ಗಳಿಗೆ ಅಷ್ಟು ಶಕ್ತಿ ಇಲ್ಲ, ಇಷ್ಟು ವೆಯ್ಟ್ ತಡ್ಕೊಳ್ಳೋಷ್ಟು ಶಕ್ತಿ. ಅಕಸ್ಮಾತ್ ಕೆಳಗಡೆ ಬಿದ್ದರೆ ಕೆಳಗಡೆ ಕೆಲಸ ಮಾಡ್ತಾ ಇರೋವಂಥ ಜನಗಳು, ಮಷಿನ್ಗಳು ಏನಾದರೂ ಆದರೆ ಯಾರು ಜವಾಬ್ದಾರಿ ಅಂತ. ಆಗ ನಮಗೆ ಅನಿಸಿದ್ದು ಒಂದೇ, ನಮ್ಮ MSME ಸೆಕ್ಟರ್ ಅವರು ಪ್ರತಿಯೊಬ್ಬರು ಈ ಫ್ಯಾನ್ಗಳನ್ನ ಕೊಂಡ್ಕೊಳ್ಳೋ ಹಾಗಾಗಬೇಕು, ವೆಯ್ಟ್ ರೆಡ್ಯೂಸ್ ಆಗಬೇಕು,
ಎಲ್ಲ ಥರ ಫೆಸಿಲಿಟೀಸ್ ಅಂದರೆ ಸೇಫ್ಟಿಗಳನ್ನ ನಾವು ಮೆಷರ್ಸ್ನ ತಗೋಬೇಕು. ಪ್ಲಸ್ ಪ್ರೈಸು ಕಡಿಮೆ ಆಗಿರಬೇಕು. ಈ ಮೂರನ್ನು ನಾವು ಮನದಲ್ಲಿ ಇಟ್ಕೊಂಡು ತಯಾರಿಸಿರುವಂಥ ಪ್ರಾಡಕ್ಟೇ ಆದ್ಯ HVLS ಫ್ಯಾನ್ಸ್. ಅಂದಹಾಗೆ ಆದ್ಯ ಏರ್ಟೆಕ್ ಕಂಪನಿ ಶುರುವಾದದ್ದೇ ಕರೋನಾ ಟೈಮಲ್ಲಿ. ಅವತ್ತು ಮಾರುಕಟ್ಟೆ ಸಂಪೂರ್ಣವಾಗಿ ನಾಶವಾಗಿತ್ತು. ಇಂಥ ಸಮಯದಲ್ಲಿ ಹೇಗೆ ಈ ಕಂಪನಿಯನ್ನ ಜನರಿಗೆ ತಲುಪಿಸೋದು ಅನ್ನೋದೇ ದೊಡ್ಡ ಚಿಂತೆಯಾಗಿತ್ತು ಈ ಕಂಪನಿ ಮಾಲೀಕರಿಗೆ. ಅವತ್ತು ಅವರ ಆತ್ಮವಿಶ್ವಾಸ ಹೆಚ್ಚಿಸಿದ್ದೇ ಇವರು ಕಟ್ಟಿಕೊಂಡಿದ್ದ ಟೀಮ್. ನಾವು ಕೊರೋನಾ ಟೈಮಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಆಗ ನಮಗೆ ಅಷ್ಟು ಆತ್ಮವಿಶ್ವಾಸನೇ ಇರಲಿಲ್ಲ. ಈ ಪ್ರಾಡಕ್ಟ್ ಮುಂದಕ್ಕೆ ಹೋಗುತ್ತೋ ಇಲ್ವೋ ಅನ್ನೋದು ಒಂದು ಭಯ ನಮ್ಮಲ್ಲಿ ಕಾಡ್ತಿತ್ತು. ಆಗ ನಾವು ಈ ಪ್ರಾಡಕ್ಟ್ನ ಒಂದು ಕಂಪ್ನಿಗೆ ತೊಗೊಂಡು ಹೋದಾಗ ಅವ್ರು ಹೇಳಿದ್ದ ಮಾತು ನಮಗೆ ಆಶ್ಚರ್ಯನೇ ತಂದಿದ್ದು ಉಂಟು. ಏನಪ್ಪ ಅಂದರೆ ಅವ್ರು ನಮ್ಮ ಕಂಪ್ನಿನ ಅಕ್ವೈರ್ ಮಾಡೋಕ್ಕೂ ರೆಡಿ ಇದ್ದರು, ಅಥವಾ ನಮ್ಮ ಜೊತೆ ಕೊಲಾಬರೇಟ್ ಮಾಡೋಕ್ಕೂ ರೆಡಿ ಇದ್ದರು. ಆಗ ನಮ್ಗೆ ಅರ್ಥ ಆಯಿತು ನಮ್ಮ ಪ್ರಾಡಕ್ಟು ಈಸ್ ಹಿಯರ್ ಟು ಸ್ಟೇ, ಅಂದರೆ ಇದಕ್ಕೆ ದೀರ್ಘ ಬಾಳಿಕೆ ಇದೆ ಅನ್ನೋದು ನಮಗೆ ಆಗ ಮನದಟ್ಟಾಯಿತು. ಅದೇ ನನ್ನ ಬ್ರೇಕ್ ಥ್ರೂ ಮೂಮೆಂಟ್ ಅಂತ ಹೇಳಕ್ಕೆ ಆಸೆ ಪಡ್ತೀನಿ. ಮೊದಲನೇ ಕಷ್ಟ ಅಂದರೆ ನಮ್ಮ ಜನಗಳಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ನಾನು ಹಿಡಿದಂಥ ದಾರಿ, ನನ್ನ ಅತ್ತೆಯವರು ನನಗೆ ಒಂದು ಮಾತು ಯಾವಾಗಲೂ ಹೇಳೋರು, ಅನಾಥೋ ದೈವ ರಕ್ಷಕ ಅಂತ. ಸೊ ಹಾಗಾಗಿ ನಾನು ಆ ದೈವ ಅನ್ನೋ ಪದ ಹಿಡಿದಾಗ ದೇವಸ್ಥಾನಗಳೇ ಸರಿ, ಅಲ್ಲಿ ಬಹಳ ಜನಗಳು ಬರ್ತಾರೆ ಅಂತ ಹೇಳಿ ಮೊದಲು ನಾನು ಎಲ್ಲ ದೇವಸ್ಥಾನಗಳಿಗೂ ನಮ್ಮ ಒಂದು ಫ್ಯಾನ್ಗಳನ್ನ ಹಾಕೋದಕ್ಕೆ ಶುರು ಮಾಡಿದೆ. ಹೆಚ್ಚು ಜನರು ಸೇರುವ ಜಾಗಗಳಲ್ಲಿ ಪ್ರಮೋಟ್ ಮಾಡಿದ್ರೆ HVLS ಬಳಕೆಯನ್ನ ಜನರಿಗೆ ತಲುಪಿಸಬಹುದು ಅನ್ನೋ ಐಡಿಯಾ ಬಂತು ಶ್ರೀಲತಾ ವಸಿಷ್ಠ ಅವರಿಗೆ. ಆ ನಂತರ ಜನಸಂದಣಿ ಇರುವ ಜಾಗಗಳಲ್ಲಿ ಪ್ರಮೋಟ್ ಮಾಡಿದ್ರು. ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಬಂತು. ನಾನು ಫೋಕಸ್ ಮಾಡಿದಂಥ ವಿಷಯ ಒಂದು ಎಕ್ಸಿಬಿಷನ್ಸು, ಮತ್ತೊಂದು ದೇವಸ್ಥಾನಗಳು. ಹಾಗಾಗಿ ನನ್ನ ಫ್ಯಾನ್ಗಳು ಸುಮಾರು ನೀವು ಮಂಗಳೂರು ಉಡುಪಿ ಕಡೆ ನೋಡಿದ್ರೆ ನೀವು ಉಡುಪಿಯ ಪುತ್ತಿಗೆ ಮಠ ಆಗಿರ್ಬೋದು, ಸಾಲಿಗ್ರಾಮ ಆಗಿರ್ಬೋದು, ಆನೆಗುಡ್ಡೆ ದೇವಸ್ಥಾನ ಆಗಿರ್ಬೋದು, ಕಾಪು ದೇವಸ್ಥಾನ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಆಗಿರ್ಬೋದು, ಹೊರನಾಡು ದೇವಸ್ಥಾನ ಆಗಿರ್ಬೋದು, ಅಲ್ಲೆಲ್ಲ ಕಡೆ ನಮ್ಮ ಫ್ಯಾನ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ತಾ ಹೋಗಿದ್ದೀವಿ. ಇದು ಬಿಟ್ಟು ರಾಮೇಶ್ವರಂ ಅಂತ ತುಂಬ ದೂರದ ಕಡೆಯ ಊರು ಅಂತ ಏನು ಹೇಳ್ತಾರೋ ಧನುಷ್ಕೋಟಿ, ಅದಕ್ಕೆ ಮುಂಚೆ ಇರುವಂಥ ರಾಮೇಶ್ವರಂ ದೇವಸ್ಥಾನದಲ್ಲೂ ಸಹ ನಮ್ಮ ಫ್ಯಾನ್ ನೋಡ್ಬೋದು. ಹೀಗೆ ದೇವಸ್ಥಾನಗಳನ್ನ ನಾನು ಕವರ್ ಮಾಡ್ತಾ ಮಾಡ್ತಾ ನನ್ನ ಫ್ಯಾನು ಅವೇರ್ನೆಸ್ಸು ಹಾಗೂ ಜನಗಳಿಗೆ ರೀಚ್ ಆಗ್ತಾ ಹೋಯ್ತು. ಇನ್ನು ಕೋ-ಫೌಂಡರ್ ಹಾಗೂ COO ಮಹೇಶ್ TS ಕೂಡ ಈ ಕಂಪನಿಯ ದೊಡ್ಡ ಶಕ್ತಿ. ಹೋಮ್ ಅಪ್ಲಯನ್ಸಸ್ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಇವರು HVLS ಫ್ಯಾನ್ಗಳನ್ನ ಜನರ ಸದ್ಬಳಕೆಗಾಗಿ ಹೇಗೆ ರೂಪಾಂತರಿಸಬೇಕು ಅನ್ನೋದರ ಬಗ್ಗೆ ಗಮನ ಹರಿಸಿ ಆ ಮಿಷನ್ನಲ್ಲಿ ಗೆಲುವು ಸಾಧಿಸಿದ್ರು. 2.5 ವರ್ಷ ನಾನು R&D ಮಾಡಿದೆ. R&D ಮಾಡಿದ ನಂತರ ಒಂದೊಂದೇ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ತಾ ಬಂದಾಗ ಸೊ ಒಂದೊಂದೇ ಕ್ಲಿಕ್ ಆಯಿತು. ಸೊ ಒಂದು ಪ್ರಾಡಕ್ಟ್ನ ಮಾಡಲಿಕ್ಕೆ 7 ಐಟ್ರೇಷನ್ಸ್ ಮಾಡಿದೆ. 8th one ಗಾಟ್ ಕ್ಲಿಕ್ಡ್. ಸೊ ಅದಾದ ನಂತರ ವಿ ನೆವರ್ ಟರ್ನ್ ಬ್ಯಾಕ್. ಸೊ ಕರ್ನಾಟಕದಲ್ಲಿ ನಾವು ಒಬ್ಬರೇ HVLS ಫ್ಯಾನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಭಾಳ ಚೆನ್ನಾಗಿ ನಡೀತಾ ಇದೆ. ಅಂದಹಾಗೆ ಆದ್ಯ ಏರ್ಟೆಕ್ ಮಾರುಕಟ್ಟೆಯಲ್ಲಿ ಸೌಂಡ್ ಮಾಡಲು ಕಾರಣ ಅವರು ಮಾಡಿರೋ R&D. ಈ ಫ್ಯಾನ್ಗಳ ಬಳಕೆದಾರರಿಗೆ ಬೇಕಿದ್ದಿದ್ದು ಎರಡೇ, ಒಂದು ಕಡಿಮೆ ದರ, ಇನ್ನೊಂದು ಕಡಿಮೆ ಭಾರ ಮತ್ತು ಸರ್ವಿಸ್. ಮಹೇಶ್ TS ಅವರಿಗೆ ಹೊಸ ಅನ್ವೇಷಣೆಗೆ ಸ್ಫೂರ್ತಿಯಾಗಿದ್ದೆ ಕರೋನಾ ಘಟ್ಟ. ಯಾಕಂದ್ರೆ ಆ ಸಮಯದಲ್ಲಿ AC ಬಳಕೆ ಅಪಾಯಕಾರಿಯಾಗಿತ್ತು. ಹಾಗಾಗಿ ಮುಂದೇನು ಅಂತ ಯೋಚಿಸಿದಾಗ ಹೊಳೆದಿದ್ದೆ HVLS ಫ್ಯಾನ್ಸ್. ಇನ್ಸ್ಪಿರೇಷನ್ ಒಂದು ಏನು ಅಂದರೆ ಪೋಸ್ಟ್ ಕೋವಿಡ್ ಟೈಮ್ನಲ್ಲಿ ಬಂದ್ಬಿಟ್ಟು ಏರ್ ಕಂಡೀಷನ್ ಯೂಸ್ ಮಾಡಬಾರ್ದು ಅಂತಿದ್ರು. ಬೇಸಿಕಲಿ ನಾನು ಏರ್ ಕಂಡೀಷನ್ನೇ ಆಗಿದ್ದರಿಂದ ಅದು ನಮಗೆ ಏರ್ ಕಂಡೀಷನ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ಭಾಳನೇ ಡೌನ್ ಆಯಿತು. ಸೊ ಓನ್ಲಿ ಫ್ಯಾನ್ ಮಾತ್ರ ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇತ್ತು. ಹಾಗಾಗಿ ಇದನ್ನು ಮಾಡಿದಾಗ ಎಲ್ಲ ಇಂಡಸ್ಟ್ರಿನಲ್ಲೂ ವರ್ಕ್ ಆಗುತ್ತಲ್ಲ ಅನ್ನೋ ಎಲ್ಲ ಕಮರ್ಷಿಯಲ್ ಪ್ಲೇಸಸ್ ದೊಡ್ಡ ಪ್ಲೇಸಿಗೆ ದೊಡ್ಡ ಫ್ಯಾನ್ ಹಾಕ್ಕೊಂಡ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಲಾಂಚ್ ಮಾಡಿದ್ವಿ. ಇಲ್ಲೊಂದು ಪ್ರಶ್ನೆ ಮೂಡುತ್ತೆ, ಉದ್ದಿಮೆದಾರರು ಯಾಕೆ ಆದ್ಯ ಏರ್ಟೆಕ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಉತ್ತರ ಮಹೇಶ್ ಅವರೇ ಹೇಳ್ತಾರೆ, ಕೇಳಿ. ಆಫ್ಟರ್ ಸೇಲ್ಸು ಸರ್ವೀಸ್ ಕರೆಕ್ಟ್ ಆಗಿರಬೇಕು ಅಂತ ಒಂದು. ಆ್ಯಂಡ್ ಮೋರೋವರ್ ನಾವೀಗ ಒಂದು 2020ನಲ್ಲಿ ಶುರು ಮಾಡಿದ್ದು, ಈಗ ಆಲ್ರೆಡಿ 5 years ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಅಷ್ಟರೊಳಗಡೆಯಲ್ಲಿ ನಂಬರ್ ಆಫ್ ಫ್ಯಾನ್ಸ್ನ ನಾವು ಜಾಸ್ತಿ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ನಾಟ್ ಕಾಂಪ್ರಮೈಸಿಂಗ್ ವಿತ್ ದ ಕ್ವಾಲಿಟಿ. ವಿ ಆರ್ ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್ ಕ್ವಾಲಿಟಿ ಆಫ್ ದ ಮೆಟೀರಿಯಲ್. ಆ್ಯಂಡ್ ವಿ ಆರ್ ಯೂಸಿಂಗ್ ಆಲ್ ದ ಕ್ವಾಲಿಟಿ ಆಫ್ ಮೆಟೀರಿಯಲ್ ವಿತ್ ಜಿಂದಾಲ್. ಒಳ್ಳೆಯ ಒಂದು ಗುಣಮಟ್ಟದ ಒಂದು ಪದಾರ್ಥವನ್ನು ನಾವು ಮಾರ್ಕೆಟ್ಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮಾರುಕಟ್ಟೆಯಲ್ಲಿ ಒಂದು ಮಾತಿದೆ,
ಅದೇನಂದ್ರೆ HVLS ಫ್ಯಾನ್ಗಳು ಸ್ವಲ್ಪ ಕಾಸ್ಟ್ಲಿ ಯಾಕೆ ಅಂತ. ಅದಕ್ಕೆ ಹಲವು ಕಾರಣಗಳಿವೆ. ಹಾಗಂತ ಆದ್ಯ ಏರ್ಟೆಕ್ನ HVLS ಫ್ಯಾನ್ ತುಂಬಾ ದುಬಾರಿ ಏನಲ್ಲ. ಇದು ಒಂದು ಥರ ಹೇಗೆ ಅಂದರೆ ಇದು ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಆಗ್ತದೆ. ದೊಡ್ಡ ದೊಡ್ಡ ಜಾಗದಲ್ಲಿ ಎಲ್ಲಿ ಅವರಿಗೆ ಗೋಡೆ ಇರ್ತದೆ ಅಥವಾ ಒಂದು ಪಿಲ್ಲರ್ ಇರ್ತದೆ ಅಲ್ಲಿ ಫಿಟ್ ಮಾಡಿದಾಗ ಚಿಕ್ಕ ಫ್ಯಾನ್ಗಳು ಸೆಂಟ್ರಿಗೆ ಏರ್ ಫ್ಲೋ ಕೊಡೋದಿಲ್ಲ. ಸೊ ಹಾಗಾಗಿ ಈ ಫ್ಯಾನ್ಗಳು ಒಂದು ಫ್ಯಾನ್ ಹಾಕಿದರೆ ನಿಮ್ಮದು ಕಮರ್ಷಿಯಲ್ ಫ್ಯಾನ್ಗಳಲ್ಲಿ ಒಂದು 30-40 ಫ್ಯಾನಿಗೆ ಒಂದು ಫ್ಯಾನ್ ಸಮವಾಗಿರುತ್ತೆ. 30-40 ಫ್ಯಾನ್ ಕನ್ಸಂಪ್ಷನ್ ಮಾಡುವಂಥ ಪವರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 8 ಕಿಲೋವ್ಯಾಟ್ ಆಗಿರ್ತದೆ. ನಮ್ಮದು ಬಂದ್ಬಿಟ್ಟು ಬರೀ 1.75 ಕಿಲೋವ್ಯಾಟ್ನಲ್ಲಿ ನಡೆಯುತ್ತೆ. ಸೊ ಏರ್ ಫ್ಲೋ ಚೆನ್ನಾಗಿರುತ್ತೆ ಆ್ಯಂಡ್ ಮೇಂಟೆನೆನ್ಸ್ 0 ಇರುತ್ತೆ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಇದೆ, ಇಲ್ಲ ಅಂತಲ್ಲ, ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಫ್ಯಾನ್ ಬಂದ್ಬಿಟ್ಟು 40 ಫ್ಯಾನಿಗೆ ಸಮನಾಗಿ ವರ್ಕ್ ಮಾಡಬೇಕಾದ್ರೆ ಅದರ ಕಾಸ್ಟ್ ಸ್ವಲ್ಪ ಇರುತ್ತೆ. ಅದರಲ್ಲೂ ನಾವು ಮಾರ್ಕೆಟ್ ಬೇರೆ ಕಂಪನಿಗಳಿಗಿನ್ನ ನಾವು ಸ್ವಲ್ಪ ಕಡಿಮೆನಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಮೊದಲೆಲ್ಲ ಈ HVLS ಫ್ಯಾನ್ಗಳನ್ನು ಫಾರಿನ್ ಕಂಪ್ನಿಗಳು ಸಪ್ಲೈ ಮಾಡ್ತಿದ್ರು. ಈ ಮಾರುಕಟ್ಟೆ ಬಗ್ಗೆ ಪಕ್ಕಾ R&D ಮಾಡಿ ಮೇಕ್ ಇನ್ ಇಂಡಿಯಾ ಅಡಿ ಆದ್ಯ ಏರ್ಟೆಕ್ ಅನ್ನೋ ಕಂಪನಿ ಹುಟ್ಟುಹಾಕಿ ಕೆಲವೇ ತಿಂಗಳಲ್ಲಿ ಸಕ್ಸಸ್ ಮಾಡಿದ ಕೀರ್ತಿ ಶ್ರೀಲತಾ ವಸಿಷ್ಠ ಮತ್ತು ಮಹೇಶ್ ಅವರಿಗೆ ಸಲ್ಲಬೇಕು. ಇವತ್ತು ಕರ್ನಾಟಕದ ಬಹುತೇಕ ಇಂಡಸ್ಟ್ರಿಗಳು ಮತ್ತು ದೇವಸ್ಥಾನಗಳಲ್ಲಿ ಇವರ ಕಂಪನಿಯ ಫ್ಯಾನ್ಗಳೇ ಇರೋದು. ಪವರ್ ಸೇವಿಂಗ್ ಮತ್ತು 24 ಗಂಟೆ ಸರ್ವಿಸ್ ಇವರ ಗೆಲುವಿನ ಹಿಂದಿರೋ ಸೀಕ್ರೆಟ್. ಮಾರುಕಟ್ಟೆಯಲ್ಲಿ ನ್ಯೂ ಪ್ಲೇಯರ್ಗಳಿಗೆ ತುಂಬಾನೇ ರಿಸ್ಕ್ ಇರುತ್ತೆ. ಆದರೆ ಇದನ್ನೆಲ್ಲ ಶ್ರಮ ಮತ್ತು ಶಿಸ್ತಿನ ಮೂಲಕ ತೊಡೆದು ಹಾಕಿ ಯಶಸ್ಸು ಕಂಡ ಆದ್ಯ ಟೆಕ್ ಕಂಪನಿಯ ಫೌಂಡರ್ ಮತ್ತು ಸಿಇಒ ಶ್ರೀಲತಾ ವಸಿಷ್ಠ ಮತ್ತು ಕೋ-ಫೌಂಡರ್ ಹಾಗೂ ಸಿಒಒ ಮಹೇಶ್ TS ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀಮತಿ ಲತಾ ವಸಿಷ್ಠ, ಫೌಂಡರ್ ಅಂಡ್ ಸಿಇಒ ಆದ್ಯ ಏರ್ಟೆಕ್, ಹಾಗೂ ಮಹೇಶ್ ವಸಿಷ್ಠ, ಕೋ-ಫೌಂಡರ್ ಅಂಡ್ ಸಿಒಒ ಆದ್ಯ ಏರ್ಟೆಕ್. ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದರೆ ವುಮೆನ್ ಆಂಟ್ರಪ್ರಿನರ್ನ ಗುರುತಿಸಿ ಅವರಿಗೆ ರೆಕಗ್ನೈಸ್ ಮಾಡೋದು ಬಹಳ ಕಡಿಮೆನೆ. ನಾನು ನೋಡ್ತಿರೋ ಹಾಗೆ ಸುಮಾರು ಒಂದು 4-5 ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡಿದ್ದೇವೆ. 99% ಎಲ್ಲರೂ ಮೆನ್ಸ್ ವರ್ಲ್ಡ್ ಅಂತ ಹೇಳ್ಬೋದು. ಅಂದರೆ ಗಂಡಸರಿಗೇ ಜಾಸ್ತಿ ರೆಕಗ್ನಿಷನ್ ಸಿಕ್ಕಿರೋವಂಥದ್ದು. ಅಂಥದ್ರಲ್ಲಿ ನ್ಯೂಸ್ ಫಸ್ಟ್ ಅವರು ಬಂದು ನಮ್ಮದೊಂದು ಚಿಕ್ಕದಂಥ ಸ್ಟಾರ್ಟಪ್, 5 ವರ್ಷ ಇನ್ನೂ ಆಗಿಲ್ಲ, ಅಂಥವ್ರನ್ನ ಕರೆದು ಗುರುತಿಸಿ ನೀವು ಮುಂದೆ ಬರ್ಬೋದು ಅಂತ ಹೇಳಿ ಒಬ್ಬ ಹೆಣ್ಣು ಮಗಳಿಗೆ, ಅವರು ಮಹಿಳೆಗೆ ಇಷ್ಟು ಪ್ರೋತ್ಸಾಹ ನೀಡ್ತಾ ಇರೋದು ನನಗೆ ಬಹಳ ಖುಷಿ ತಂದು ಕೊಟ್ಟಂಥ ವಿಷಯ. ನ್ಯೂಸ್ ಫಸ್ಟ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮೇಡಮ್. ಎಂತಹ ಮತ್ತಷ್ಟು ಸಾಧಕರ ಕಥೆಗಳನ್ನ ಹೊತ್ತು ತರ್ತಾ ಇರ್ತೀವಿ. ನೀವು ಸ್ಫೂರ್ತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.